ನಮ್ಮೆಲ್ಲರ ಸನ್ಮಿತರಾಗಿರುವಂತಹ ಇಕ್ಬಾಲ್ ಬಾಲಿಲಾರವರು, ಜಿಯ ಬಾವಕ್ಕನವರು, ಶರೀಫ್ ಅಕ್ಕನವರು ಇನ್ನಿತರ ಮಿತ್ರರಲ್ಲಿ ಸೇರಿಕೊಂಡು ಅಲ್ ಸಲಾಮ್ ಎಂಬ ಡಿ ಅಡಿಕ್ಷನ್ ಸೆಂಟರ್ ಇವತ್ತು ಪ್ರಾರಂಭ ಮಾಡುವಂಥ ಈ ಒಂದು ಚಿಂತನ ಮಂಥನ ಮತ್ತು ಒಂದು ಸಮಾಲೋಚನಾ ಸಭೆಯಲ್ಲಿ ಉಪಸ್ಥಿತರುವಂತಹ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸಾಂಸ್ಕೃತಿಕ ವಿಷಯ ಕೊಟ್ಟಂಥ ಎಲ್ಲ ನನ್ನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಈ ಒಂದು ಕಾರ್ಯಕ್ರಮ ನೇರವಾಗಿ ಪರೋಕ್ಷವಾಗಿ ಸಾಗ ಪ್ರತಿಯೊಂದು ಹಿತೈಷಿ ವಾಲಂಟಿಯರ್ ಮಿತ್ರರೇ, ಉಲೇಮ ಆಗಲಿ ಕುಮಾರ ಆಗಲಿ ದೀರ್ಘವಾಗಿ ಮಾತಾಡದೆ ನಾನು ಫಸ್ಟ್ ಇಕ್ಬಾಲ್ ಬಾಲಿಲ, ಜಿಯ ಬಾವಕ್ಕ, ಶರೀಫ್ ಅಕ್ಕ ಇಡೀ ತಂಡದವರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದು, ಇದು ಸಮಾಜಕ್ಕೆ, ಸಮುದಾಯಕ್ಕೆ ಮತ್ತು ದೇಶಕ್ಕೆ ಇದು ಅತಿ ಅಗತ್ಯವಾಗಿರುವಂಥ ದೊಡ್ಡ ಮಟ್ಟದ ಒಂದು ಯೋಚನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ತಾವೆಲ್ಲರೂ ಕೂಡ ತಮ್ಮ ನೀವು ನನಗಿಂತ ಜಾಸ್ತಿ ನೀವೆಲ್ಲ ಬೇರೆ ಬೇರೆ ಕಡೆ ಬ್ಯುಸಿಯಲ್ಲಿ ಇದ್ದೀರಿ, ಕೆಲಸ ಉಂಟು, ಅದನ್ನೆಲ್ಲ ಬದುಕಿಟ್ಟು ಆ್ಯಂಟಿ ಡ್ರಗ್ಸ್ ಅಂತ ಹೇಳಿದ ತಕ್ಷಣ ನಮ್ಮಿಂದೇನು ಸಹಾಯ ಮಾಡ್ಬೋದು, ಆಲೋಚನೆ ಮಾಡ್ಬೋದು ಅಂತ ಹೇಳಿಕೊಂಡು ತಾವೆಲ್ಲ ಬಂದಿತ್ತು ಸೇರಿದ್ದೀರಿ. ನಾನು ಕೂಡ ಹೇಳೋದಿಷ್ಟೇ, ಇದು ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯವಾಗುವಂಥ ಕಾರ್ಯಕ್ರಮ ಆಗಿದೆ. ಯಾವ ರೀತಿಯ ಸಹಕಾರ ಬೇಕು, ಏನು ಬೇಕಂದ್ರೆ ನಾವೆಲ್ಲ ಕೂಡ ಕೊಡುವ ಈ ಒಂದು ಸಮಾಲೋಚನಾ ಸಭೆಯನ್ನು ನಾವು ಡಿ ಅಡಿಕ್ಷನ್ ಸೆಂಟರ್ ಜೊತೆಯಲ್ಲಿ ಇದನ್ನು ಪ್ರಿವೆನ್ಷನ್ ಮೆಥಡ್ ಹೇಗೆ ಅಂತ ಕೂಡ ಆಲೋಚನೆ ಚರ್ಚೆ ಆಗುವಂಥ ವಿಚಾರ ಇವತ್ತಾಗಬೇಕು. ಇದು ಸೋಷಲ್ ಪ್ರಾಬ್ಲಮ್, ಇದು ಸಾಮಾಜಿಕವಾದ ದೊಡ್ಡ ಮಟ್ಟದ ಸಮಸ್ಯೆ. ಯಾಕಂತ ಹೇಳಿದರೆ ಇದು ಹೀಗಲ್ಲ, ಹಂತವಾಗಿ ಜಾಸ್ತಿ ಇವತ್ತು ಆಗೋಗುವಂಥ ಒಂದು ಕಡೆ ನಾವು ಏನಾದರೂ ಎಲ್ಲರಿಗೂ ಒಗ್ಗಟ್ಟು ಬರೇ ಒಂದು ಸಂಸ್ಥೆಯಿಂದ, ಒಂದು ಸರ್ಕಾರದಿಂದ, ಒಂದು ಅಧಿಕಾರಿಯಿಂದ ಇದು ಸ್ಟಾಪ್ ಆಗುವಂಥ ವಿಚಾರ ಅಲ್ಲ. ಪ್ರತಿಯೊಂದು ಮನೆಯವರು ಕೈ ಜೋಡಿಸಿದಾಗ ಮಾತ್ರ ಇದು ಪ್ರಿವೆನ್ಷನ್ ಆಗುವಂಥ ಕೆಲಸ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಮನೆಯವರು ಕೂಡ ಇದಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರೋತ್ಸಾಹ ಒಂದು ಪ್ರೇರಣೆ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಆಗಲೇಬೇಕಾಗ್ತದೆ. ಯಾಕೆ ನಾನು ಕಾಲೇಜಿನಲ್ಲಿದ್ದಾಗ, ನಾನು ವಿದ್ಯಾರ್ಥಿ ನಾಯಕನಿದ್ದಾಗ 30 ವರ್ಷಗಳ ಹಿಂದೆ ನಾನು ಆವಾಗ ಜಿಲ್ಲಾ ಮಟ್ಟದ ಆ್ಯಂಟಿ ಡ್ರಗ್ಸ್ ಸ್ಕ್ವಾಡಿನ ನಾನು ಅಧ್ಯಕ್ಷನಾಗಿದ್ದೆ. ಜಿಲ್ಲಾ ಮಟ್ಟದ ಆ್ಯಂಟಿ ಡ್ರಗ್ಸ್ ಸ್ಕ್ವಾಡ್ ನಾನು ಮಾಡಿದ್ದೆ. ನಮ್ಮದು ಕೆಲಸ ಏನು, ನಮಗೆ ಯಾರಾದರೂ ಕಾಲೇಜಿನವರು ಏನಾದರೂ ಮಾಹಿತಿ ಕೊಟ್ಟರೆ ನಾವು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಡುವಂಥ. ಜಯಂತ್ ಶೆಟ್ಟಿ ಅವರು ಮತ್ತು ಇವರು ಅವತ್ತು ಬಂದ ಸ್ಟೇಷನಲ್ಲಿ ಇದ್ದರು, ವಿಪಿನ್ ಗೋಪಾಲಕೃಷ್ಣ ಅವರು IIG ಆಗಿ ಇದ್ದರು, ಮೇಘರಿಕ್ ಅವರು SP ಆಗಿ ಇದ್ದರು. ನಮ್ಮ ಜವಾಬ್ದಾರಿ ಅಂತ ಹೇಳಿ ನಮ್ಗೆ ಏನಾದರೂ ಮಾಹಿತಿ ಕೊಟ್ಟರೆ ಅದನ್ನು ನಾವು ಹೋಗಿ ಅವರಿಗೆ ಮಾಹಿತಿ ಕೊಡುವಂಥದ್ದು. ಈ ರೀತಿ ಬೇರೆ ಬೇರೆ ನೀವು ನಂಬಲಿಕ್ಕಿಲ್ಲ, ಕೆಲವೊಂದು ಮಾಹಿತಿ ಕೊಟ್ಟು ಅವ್ರನ್ನ ಹೋಗಿ ಹಿಡಿದು ಬೆಲೆಗೆ ಹಿಡಿದಿದ್ದಾರೆ ಪೊಲೀಸ್ನವರು. ಸಂಜೆ ಹೊತ್ತು ನಮಗೆ ಯಾವ ವಿದ್ಯಾರ್ಥಿ ಮಾಹಿತಿ ಕೊಟ್ಟಿದ್ದಾನೆ, ಆ ಫಲ್ನೇರ ಲೀಡ್ಸ್ ಲೈಬ್ರರಿ ಇತ್ತು ಸೈಡ್ ಮೇಲೆ ಸ್ವಲ್ಪ ಮುಂದೆ ರೈಟ್ ಡೌನಿಗೆ, ಅಲ್ಲಿ ಪಾಪ ಅವರು ಪೇಯಿಂಗ್ ಗೆಸ್ಟ್ ನಿಂತಿದ್ರು. ಅದೇ ಮನೆಗೆ ಹೋಗಿ ಯಾರಿಗೆ ಮಾಹಿತಿ ಕೊಟ್ಟಿದ್ದಾನೆ ನಮ್ಮ ಸ್ಟೂಡೆಂಟಿಗೆ, ಅವನ ಕೈಕಲ್ಲಿ ಮುರಿದು ಹೋಗಿದ್ದಾರೆ ಈ ಗ್ಯಾಂಗಿನವರು. ಇದು ದೊಡ್ಡ ಮಟ್ಟದ ಬಲಿಷ್ಠವಾದ ತಂಡ ಎದ್ದಿರುವಂಥ ಒಂದು ವಿಚಾರ. ಅವತ್ತಿನ ಕಾಲದ ನಾನು ಹೇಳುವಂಥದ್ದು ಇವತ್ತು ಅದಕ್ಕಿಂತ ಟ್ರಿಬಲ್ ಆಗಿ ಬಂದು ಬಿಟ್ಟಿದೆ. ಅದಕ್ಕೆ ಇವತ್ತು ಡಿ ಅಡಿಕ್ಷನ್ ಸೆಂಟರ್ ಆಗಲೇಬೇಕು. ಅದಕ್ಕೆ ನಾನು ಇಕ್ಬಾಲ್ ಅವ್ರಿಗೆ ಹೇಳೋದು ಇಷ್ಟೇ, ಇಕ್ಬಾಲ್ ಅವರೇ, ನಿಮ್ಮ ಯೋಚನೆ ಆಲೋಚನೆ ಸಮರ್ಪಕವಾಗಿದೆ. ನನ್ನ ಸಲಹೆ ಅಂದರೆ ನನ್ನ ಆಲೋಚನೆ, ನೀವು ಫಸ್ಟ್ ಒಂದು ಬಾಡಿಗೆ ಮನೆಯಲ್ಲಿ ಇದನ್ನು ಫಸ್ಟ್ ಒಂದು ಡಿ ಅಡಿಕ್ಷನ್ ಸೆಂಟರ್ ನೀವು ಪ್ರಾರಂಭ ಮಾಡಿ. ನಂಬರ್ 1, ನಾವು ಜನರಿಗೆ ಈ ರೀತಿ ಮಾಡ್ಬೋದು ಅಂತೇಳಿ ಒಂದು ತೋರಿಸುವಂಥ ಕೆಲಸ ಇವತ್ತು ಆಗಬೇಕು. ಆ ಮಧ್ಯದಲ್ಲಿ ನಾವು ಈಗ ನಮ್ದೇನಿದೆ, ಡಿ ಅಡಿಕ್ಷನ್ ಸೆಂಟರ್ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗಬೇಕಾದ್ರೆ ರೆಂಟರಿಗೆ ಒಂದು ಉತ್ತಮವಾದ ಮನೆ ತೆಕ್ಕೊಂಡು ಅಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ನಾವು ಚಾಲೆಂಜನ್ನು ಕೊಡುವಂಥ ಕೆಲಸ ಇವತ್ತು ಮಾಡಬೇಕಾಗುತ್ತೆ. ಈ ಮಧ್ಯದಲ್ಲಿ ನೀವಿರುವಂಥ ಆಲೋಚನೆ ಏನಿದೆಯಾ ಇದು ಮಾಡಿಕೊಂಡು ಹೋಗುವಂಥ ಅದಕ್ಕೆ ಖಂಡಿತವಾಗಿ ಹೋಗುವ. ಅದಕ್ಕೆ ಏನೆಲ್ಲ ಸಹಕಾರ ಬೇಕು ನಾನು ಖಂಡಿತವಾಗಿ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ಕೊಡುವಂಥ ಹೇಳಿಕೆ ನಾನು ಬಯಸ್ತೇನೆ. ನಾನು ಮೋಚ ಇದರಲ್ಲಿ ಈಗಲ್ಲ, ನಾನು ವಿದ್ಯಾರ್ಥಿ ನಾಯಕನಾಗಿ ವಿದ್ಯಾರ್ಥಿ ಮುಖರನಾಗಿದ್ದಲ್ಲ ಅದೆಲ್ಲ ಸಕ್ರಿಯವಾಗಿ ಭಾಗವಹಿಸೋದು. ಆಲ್ಕೋಹಾಲ್ ಅನಾನಮಸ್ ಅಂತ ಹೇಳಿಕೊಂಡು ಒಂದು ಸಂಘ ಇದೆ, ಅವತ್ತೇ ಆ ಸಂಘದಲ್ಲಿ ಹೋಗಿ ನಾನು ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು. ಆ ರೀತಿ ಬಹುಶಃ ನಮ್ಮ ಡಿ ಅಡಿಕ್ಷನ್ ಸೆಂಟರ್ ಬಜಾಲ್ನಲ್ಲಿತ್ತು, ನಮ್ಮ ಇವ್ರದ್ದು ಹಿಲ್ಡಾರ ಅಪ್ಪನವರು ಲಿಂಕ್, ಅದು ಫಸ್ಟ್ ಬಜಾಲಲ್ಲಿತ್ತು. ಅದರ ನಂತರ ಕಂಕನಾಡಿ ಬ್ಯಾಕಿಗೆ ಬಂತು. ಈಗ ನಮ್ಮ ಪಜೀರ್ನಲ್ಲಿ ದೊಡ್ಡ ಮಟ್ಟದ ಸಂಸ್ಥೆಯಾಗಿ ಪರಿವರ್ತನೆ ಇವತ್ತು ಆಗಿದೆ. ಸೊ ಫಸ್ಟ್ ಟೆಂಪ್ರರಿ ಸ್ಟಾರ್ಟ್ ಆಗಲಿ, ಅದರ ನಂತರ ಮುಂದುವರಿಸ್ಕೊಂಡು ಹೋಗಿ ಖಂಡಿತವಾಗಿ 100ಕ್ಕೂ 100 ಏನೆಲ್ಲ ಯೋಜನೆ ಬೇಕಾ ಉತ್ತಮವಾದ ಕೆಲಸ ಮಾಡೋದಾದರೆ ಇವತ್ತು ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಪ್ರಾಮಾಣಿಕವಾದ ಒಂದು ಬದ್ಧತೆಯನ್ನು ನೀವು ಕೆಲಸ ನಿರ್ವಹಿಸಿದ್ರೆ ದುಡ್ಡು ಬಂದು ನಿಮ್ಮ ಕಾಲು ಬುಡಕ್ಕೆ ಬಿಸಾಡಲಿಕ್ಕೆ ಸಾವಿರಾರು ಉದ್ಯಮಿಗಳು ತಯಾರಿದ್ದಾರೆ ಅಂತ ಹೇಳಲಿಕ್ಕೆ ನನ್ನ ಅನುಭವ ನಾನು ಹೇಳಲಿಕ್ಕೆ ನಾನು ಬಯಸುವಂಥದ್ದು.
ಅದಕ್ಕೆ ಫಸ್ಟ್ ಅದನ್ನು ರೆಂಟೆಡಲ್ಲಿ ಪ್ರಾರಂಭ ಆಗಲಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋ ಯೋಜನೆ ಮಾಡಿ ಎಲ್ಲ ಸಹಕಾರ ಅವರಿಂದ ಆಗುವಂಥ ಸಹಕಾರ ಖಂಡಿತವಾಗಿ ಕೊಡ್ತಾರೆ. ಎರಡನೇದು ನಾನು ಹೇಳಿದೆ ಅಂತ ಹೇಳಿದರೆ, ದೊಡ್ಡ ಮಟ್ಟದ ಜನಜಾಗೃತಿ ನಮ್ಮ ಸಮುದಾಯದ ಮಧ್ಯದಲ್ಲಿ ಸಮಾಜದಲ್ಲಿ ಇವತ್ತು ಆಗಲೇಬೇಕು. ಉಲೇಮಾಗಳು ಪ್ರತಿ ಶುಕ್ರವಾರ ಇದನ್ನು ನಾವು ಬಹಿರಂಗವಾಗಿ ನಮ್ಮ ನಮಾಜಿನ ಮುಂದೆ ಅದರ ಮುಂಚೆ ಅದನ್ನು ಹೇಳಲೇ ಬೇಕಾಗ್ತದೆ. ಮತ್ತು ಪ್ರತಿಯೊಂದು ಮೊಹಲದಲ್ಲಿ ಕೂಡ ಸಣ್ಣ ಮಟ್ಟ ಕಮಿಟಿ ಮಾಡಿ, ಯಾಕೆ ಅಲ್ಲಿ ಒಬ್ಬ ಇದ್ದನು ಕೂಡ ನಾವು ಕಣ್ಮುಚ್ಚಿ ಬಿಟ್ಟು ಬಿಡ್ತೇವೆ, ಅದು ಆಗೋದಿಲ್ಲ. ಅವರನ್ನು ಸರಿಪಡಿಸುವಂಥ ಜವಾಬ್ದಾರಿ ನಮ್ದಿದೆ. ಹೆತ್ತವರಿಗೆ ನಾವು ಇನ್ನಷ್ಟು ಜಾಗೃತಿ ಜನಗಳನ್ನು ಕಲಿಸೋಕ್ಕಾಗಬೇಕು. ಈಗ ಕಷ್ಟಗಳೇನಿದೆ, ಪೊಲೀಸ್ ಒಬ್ಬನನ್ನು ಹಿಡ್ತಾರೆ, ತಂದೆ ತಾಯಿ ದೂರದ ಮಗನನ್ನಲ್ಲ ಪೊಲೀಸ್ ಅನ್ನೋ ದೂರು, ಪೊಲೀಸ್ ಸರಿ ಇಲ್ಲ ಅಂದರೆ ನಮ್ಗೆ ಇದೆಲ್ಲ ಅನುಭವ ಆಗಿದೆ. ಯಾರು ಹೋಗಿ ತಗೊಂಡು ಬಂದರೆ ನನ್ನ ಪೊಲೀಸ್ ಹಾಗೆ ಮಾಡಬೇಕು. ನಾನು ಹೇಳಿದೆ ಆಯ್ತು, ಭಾಳ ಚರ್ಚೆ ಆಯ್ತು ಒಂದು ದಿವಸ, ಆಯ್ತಾ ಭಾಗದಲ್ಲಿ ಟೆಸ್ಟ್ ಮಾಡು ಅಂತ ಹೇಳಿದ್ರು. ನಾನು ಟೆಸ್ಟ್ ಮಾಡಿದ್ವಿ, ಟೆಸ್ಟ್ ಮಾಡೋನು ಪಾಸಿಟಿವ್ ಬರ್ತಾರೆ. ಪೊಲೀಸ್ ನಮ್ಗೆ ಹೇಳ್ತಾರೆ, ನಮ್ಗೇನಾಗಬೇಕು ಸರ್, ನಮಗೆ ಬಿಟ್ಟು ಕೊಡ್ಬೋ, ನಮಗೆ ನಾವು ಇವತ್ತಿದ್ದೇವೆ, ನಾಳೆ ಟ್ರಾನ್ಸ್ಫರ್ ಆಗಿ ನಾವು ಹೋಗ್ತೇವೆ. ಹಾಳಾದೇವರ ಮಕ್ಕಳೇ ಹಾಳಾಗೋದಲ್ಲ, ನಿಮ್ಮ ಮಕ್ಕಳೇ ಹಾಳ, ನಮಗೇನಾಗಬೇಕು? ನಮಗೆ ಹೆತ್ತವರು ಮತ್ತು ಊರು ನಮಗೆ ಪ್ರೋತ್ಸಾಹ ಕೊಡೋದಿದ್ದರೆ ಮತ್ತು ನಾವು ಬೇಗದ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಹೆತ್ತವರು ಇದರಲ್ಲಿ ಮೊದಲ ಆದ್ಯತೆಯಾಗಿ ಫಸ್ಟ್ ಹೆತ್ತವರನ್ನು ನಾವು ದೊಡ್ಡ ಮಟ್ಟದ ಜನಜಾಗೃತಿಸುವ ಕೆಲಸ ದೊಡ್ಡ ಆಗಲೇಬೇಕು. 9 ಗಂಟೆ ನಂತರ ಈ ಸ್ಕೂಲ್ ಮತ್ತು ಹೈಸ್ಕೂಲ್ ಹೋಗೋ ಕಾಲೇಜ್ ಹುಡುಗನಿಗೆ ಈ ರೋಡ್ ಸೈಡ್ ಏನು ಕೆಲಸ ಇದೆ? 9 ಗಂಟೆ ನಂತರ ಏನು ವಾಟ್ಸ್ ಅ ಪ್ರಾಬ್ಲಮ್? ಯಾರೆಲ್ಲ ಇದ್ದಾರ ಎಲ್ಲ ರಾತ್ರಿ 9:30 ಗಂಟೆ 10 ಗಂಟೆ ನಂತರ ರೋಡ್ ಸೈಡ್ ಇದ್ದವರೇ ಎಲ್ಲ ಇದರಲ್ಲಿ ಇರುವುದಂತ ಹೇಳಲಿಕ್ಕೆ ನಾನು ಇವತ್ತು ತಂದೆ ತಾಯಂದ್ರೆ ಕೇಳಲಿಕ್ಕೆ ಆಗೋದಿಲ್ವ? ಇದನ್ನು ತಂದೆ ತಾಯಂದ್ರೆ ಕೇಳದಿದ್ರೆ ಮಕ್ಕಳ ಹತ್ರ ಇನ್ನು 9:30 ಗಂಟೆ ನಂತರ ಎಂತ ಮಾಡ್ತೇವೆ ಅಂತ ಹೇಳಿ ಕೇಳಿದ್ರು. ಇದನ್ನು ಅರ್ಧಂಬರ್ಧ 90% ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಆದ ಕಾರಣದಲ್ಲಿ ಹೆತ್ತವರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯರು, ಧಾರ್ಮಿಕ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ದೊಡ್ಡ ಮಟ್ಟ ಒಗ್ಗಟ್ಟಿನ ಕೆಲಸ ನಾವು ಆದರೆ ಮಾತ್ರ ಇದನ್ನು ಸಂಪೂರ್ಣವಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಡಿ ಅಡಿಕ್ಷನ್ ಸೆಂಟರ್ ಅದಕ್ಕೊಂದು ಭಾಗ. ಮತ್ತು ಇದರಲ್ಲಿ ಸಿಕ್ಕಿಸಲ್ಪಟ್ಟವನು ಗೊತ್ತಿಲ್ಲದೇನೋ ಸಿಕ್ಕಿ ಬೀಳ್ತಾರೆ ಪಾಪ. ಸಿಕ್ಕಿ ಬಿದ್ದವರಿಗೆ ನಾವು ಸರಿಯಾಗಿ ದಾರಿಗೆ ತರಲಿಕ್ಕೆ ಬೇಕಾಗಿರುವಂಥದ್ದು ಡಿ ಅಡಿಕ್ಷನ್ ಸೆಂಟರ್ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಇದರಲ್ಲಿ ಎಲ್ಲ ರೀತಿ ಇದಕ್ಕೆ ಸರ್ಕಾರದ ಕಾನೂನು ಕೂಡ ಚೇಂಜ್ ಮಾಡಬೇಕಂತ ಹೇಳಿದ್ದೇನೆ. ನಾನೀಗ ಕಾನೂನು ಕೂಡ ಇವತ್ತು ಡಿಟರೆಂಟ್ ಕಾನೂನನ್ನು ಮಾಡಿದ ಮಾತ್ರ ಇವತ್ತು ಸಾಧ್ಯ ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಹೆತ್ತವರ ಸಹಕಾರ ಬೇಕು, ಪೊಲೀಸ್ ಇಲಾಖೆಯ ಪ್ರಾಮಾಣಿಕತೆ ಬೇಕು, ಮತ್ತು ನಾವು ಎಲ್ಲ ರೀತಿಯ ಜನಜಾಗೃತಿ ಮೂಡಿಸುವಂಥ ಅವಕಾಶ ಬಹುಶಃ ಪ್ರತಿಯೊಬ್ಬರಿಂದ ಕೆಲಸ ಆಗಬೇಕು. ಅದಕ್ಕೆ ನಿಮ್ಮಲ್ಲಿ ಬಂದವರಲ್ಲಿ ನಮಗೆ ದೊಡ್ಡ ಸಲಹೆ ಸೂಚನೆ ಭಾಳಷ್ಟು ಇದೆ. ತಮ್ಮೆಲ್ಲರ ಸಹಕಾರ ಅಗತ್ಯ ಇದಕ್ಕೆ. ಯಾಕೆಂದರೆ ಇದನ್ನು ನಿಲ್ಲಿಸಲಿಕ್ಕೆ ಇದನ್ನು ನಾವು ಈಗ ಪ್ರಯತ್ನ ಪಟ್ಟರೆ ಒಂದು ಹಂತಕ್ಕೆ ಬಂದು ನಿಲ್ಲುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಮ್ಮಲ್ಲಿ ಮಾಹಿತಿ ನಮಗೆಲ್ಲ ಮಾಹಿತಿ ಭಾಳ ಚೆನ್ನಾಗಿ ಗೊತ್ತಿದೆ. ಕಾಲೇಜಲ್ಲಿ ಏನಾಗ್ತದೆ, ಕ್ಯಾಂಪಸಲ್ಲಿ ಏನಾಗ್ತದೆ, ಹೊರಗಡೆ ಏನಾಗ್ತದೆ, ಇದನ್ನೆಲ್ಲ ಕೂಡ ಮಟ್ಟ ಹಾಕುವಂಥ ಕೆಲಸ ನಾವೆಲ್ಲ ಕೂಡ ಬದ್ಧರಾಗುವಂಥ ಅವಕಾಶ ಇವತ್ತು ಖಂಡಿತವಾಗಿ ಆಗಲೇಬೇಕು. ಮತ್ತು ಯಾರೆಲ್ಲ ಇದನ್ನು ವ್ಯಾಪಾರ ಮಾಡ್ತಾರೆ ಅವನ್ನೆಲ್ಲ ಒಗ್ಗಟ್ಟಿನಿಂದ ಬಹುಶಃ ನಾವು ಕಡಿವಾಣ ಹಾಕುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಈಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಗೊತ್ತಿದ್ದು ಕೂಡ ಸುಮ್ಮನಿಂದ ಗೊತ್ತಿದೆ ಸಾಯಲ್ ನಮಗೇನಾಗಬೇಕು, ನಮ್ಮ ಮೇಲೆ ಅವನು ಯುದ್ಧಕ್ಕೆ ಬರ್ತಂತ ಹೇಳಿಕೊಂಡು ಎಲ್ಲರೂ ಕಣ್ಣು ಮುಚ್ಚಿ ಇವತ್ತು ಕೂತ್ಕೊಳ್ತಾರೆ. ಇದರಲ್ಲಿ ಏನಾದರೂ ಸ್ವಲ್ಪ ಮಾತಾಡಿಕೊಂಡು ಹೋದರೆ ಅವನಿಗೆ ಬಂದು ಕತ್ತಿಡಿತಾರೆ, ನೀವು ಹೆದರಿಕೆ ಆವಾಗ ನಾವೆಲ್ಲ ಒಗ್ಗಟ್ಟಲ್ಲಿ ಊರಲ್ಲಿ ಒಗ್ಗಟ್ಟಾದರೆ ಮಾತ್ರ ಇದು ನಿಭಾಯಿಸಲಿಕ್ಕೆ ಇವತ್ತು ಸಾಧ್ಯ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ಆ ಒಂದು ಮಾರ್ಗದರ್ಶನ ಸಲಹೆ ಸೂಚನೆ ಇರುವಂತಾಗಲಿ. ಬಾಲ್ ತಂಡದವರು ಡಿ ಅಡಿಕ್ಷನ್ ಸೆಂಟರ್ ಮಾಡುವಾಗ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪ್ರದೇಶದಲ್ಲಿ ನೀವು ಮುಂದೆ ನಿಂತು ಯಾವ ರೀತಿ ಕಡಿವಾಣ ಆಗಲಿಕ್ಕೆ ನಮ್ಮ ಮೊಹಲ ಮಟ್ಟದಲ್ಲಿ ಜಮಾತಿನ ಮಟ್ಟದಲ್ಲಿ ಏನೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆಯಾ ಅದನ್ನು ನಾವು ತಾವೆಲ್ಲಲ್ಲಿ ಮುಂದೆ ನಿಂತು ಅದನ್ನು ಬಹುಶಃ ಮಾಡೋದು ದೊಡ್ಡ ಮಟ್ಟದ ಜವಾಬ್ದಾರಿ. ಅದು ನಿಮಗೆಲ್ಲರಿಗೂ ಕೂಡ ನನಗೂ ನಿಮಗೆಲ್ಲರಿಗೂ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಬಹುಶಃ ಈಗಾಗಲೇ ಹೇಳಿದಾಗೆ ಆದಷ್ಟು ಬೇಗನೆ ಎಲ್ಲಿ ಇಕ್ಬಾಲ್ ಅವರು ಆದಷ್ಟು ಬೇಗನೆ ನೀವು ನಮ್ಮದು ಡಿ ಅಡಿಕ್ಷನ್ ಸೆಂಟರ್ ಒಂದು ರೆಂಟೆಡ್ ಹೌಸಲ್ಲಿ ಆಗಲಿ, ಅದ ನಂತರ ಈ ಒಂದು ಕಾರ್ಯಸೂಚಿಯಿಂದ ಬರಲಿ. ಮತ್ತು ನನ್ನಿಂದ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ಕೊಡ್ತೇನೆ. ಅದಕ್ಕಾಗಿ ನಾನು ಪವಿತ್ರ ಯಾವುದು ಕಮರ್ಷಿಯಲ್ ಆಗಿ ಒಂದು ಬೆಂಗಳೂರಿನಲ್ಲಿ ಬಿಟ್ಟರೆ ಒಂದೇ ಒಂದು ಸಮುದಾಯದಲ್ಲಿ ಆರೋಪಿಗಳೆಲ್ಲ ಅಲ್ಲ ಖಂಡಿತವಾಗಿ ಇದು ಅಗತ್ಯ.
ಅಗತ್ಯವಾಗಿರುವಂಥದ್ದೇ. ಇದನ್ನು ಒಂದು ಕನ್ನ ಪ್ರಿವೆನ್ಷನ್ ಬರಬೇಕು. ಮೇನ್ ಇಸ್ ಪ್ರಿವೆನ್ಷನ್. ಸೆಕೆಂಡ್ ಈಸ್ ಆದವರಿಗೆ ನಾವು ಬೆಸ್ಟ್ ಆಗಿ ನಾವು ನಮ್ಮ ಕಾರ್ಯವ್ಯಾಪ್ತಿಗೆ ಕೊಡುವಂಥ ಒಂದು ಸೆಂಟರ್ ಅದು ಎಲ್ಲಿಯೂ ಕೂಡ ಇಲ್ಲದೆ ಇಲ್ಲಿ ನಾವು ಆಗಲೇಬೇಕು. ಅದು ಯಶಸ್ಸು ಕೂಡ ಆಗ್ತದೆ. ಅದು ನನ್ನ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಈಗ ನಿಮ್ಮ ಬಾಡಿಗೆಯ ಆ ಒಂದು ಡಿಎಕ್ಷನ್ ಸೆಂಟರ್ ಮಾಡಲಿಕ್ಕೆ ನನ್ನ ವೇತನದ ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ. ಬೇಗ ಅದು ಬಾಡಿಗೆ ಮನೆ ಸ್ಟಾರ್ಟ್ ಮಾಡಿ ಹೇಳಲಿಕ್ಕೆ ಬಯಸಿ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳೋ ಮೂಲಕ ನಿಮ್ಮ ಈ ಒಂದು NGO ನಾನು ಉದ್ಘಾಟಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.